ಅಲ್ಲಿ ವಿಜಯ ರಾಘವೇಂದ್ರ ಅವ್ರನ್ನ ಈಗ ನೋಡ್ತಾ ಇದ್ರೆ, ವಿಷ್ಣು ಸರ್ ಹೋದಾಗ ಭಾರತಿ ಅಮ್ಮನ ಮುಖದಲ್ಲಿ ಇದೇ ತರ ಇತ್ತು, ಅಪ್ಪು ಹೋದಾಗ ಅಶ್ವಿನಿ ಮುಖ ಇದೇ ತರ ಇತ್ತು ಅಂದ್ರೆ ಒಂದು ಶೂನ್ಯ ಆವರಿಸ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಬ್ಲ್ಯಾಂಕ್ ಆಗಿರ್ತಾರೆ, ಮೆಕ್ಯಾನಿಕಲ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ. ಅದು ಸ್ವಾಭಾವಿಕ ಕೂಡ ಅನ್ಸುತ್ತೆ. ಏನು ಒಂದು ಕಾಲಡಿ ಹೆಗಲು ಕೊಟ್ಬಿಟ್ಟು ದಿಢೀರಂತ ಆಕೇಶನ ಅಷ್ಟು ಭಾರನ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಯಾಕಂದ್ರೆ ಅವನು ರಾಘು ಅವರ ಫ್ರೆಂಡಲ್ಲಿ ಹೇಳ್ತಾ ಇದ್ರು, ಗ್ಯಾಸ್ ಸ್ಟವ್ ಹಚ್ಚಕ್ಕೂ ಅಚು ಅಂತ ಕರೀತಾನಂತೆ, ಚೆಕ್ ಬರಿಬೇಕು ಅಂದ್ರು ಅಚು ಅಂತ ಕರೀತಾನಂತೆ ಸ್ಪಂದನನ. ಸೊ ಅಷ್ಟು ಕ್ಲೋಸ್ ಆಗಿ ಜೋಡಿ ಅದು. ನನ್ನ ಶೋ ಅಲ್ಲೂ ನೋಡಿದ್ದೀನಿ, ಬೇರೆ ಬೇರೆ ಶೋಸ್ ಅಲ್ಲಿ ನೋಡಿರ್ತೀರಾ. ನೋಡಕ್ಕೆ ಎಷ್ಟು ಚೆನ್ನಾಗಿದಾರಪ್ಪ ಅವರು, ಎಷ್ಟೊಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ಜೋಡಿ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ನಾವೆಲ್ಲರೂ ಆ ಜೋಡಿನ ಇಷ್ಟಪಟ್ಟಿದ್ವಿ. ಸೊ ಈಗ ಸ್ಪಂದನವ್ರು ಕಳ್ಕೊಂಡಿದ್ದಾರೆ. ಇದರಲ್ಲಿ ಆ ಸ್ಪಂದನ ಜೀವದ ಬ್ಯೂಟಿನೇ ನೋಡಿ, ಅವ್ರ ಇಡೀ ಜೀವನವನ್ನ ರಾಘು ಗೆಲುವಿಗೆ ಅಂತಾನೆ ಇಟ್ಟಿದ್ದಾರೆ. ಐ ಮೀನ್ ಗಂಡ ಚೆನ್ನಾಗಿರ್ಬೇಕು, ಅವ್ನು ಗೆಲ್ಲಬೇಕು ಅಂತ ಅದಕ್ಕೋಸ್ಕರ ಅರ್ಪಿಸ್ಕೊಂಡಿದ್ದಾರೆ. ಇನ್ನೊಬ್ರು ಬೆಂಬಲವಾಗಿರೋದು, ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದು, ಆ ಥರ ಒಂದು ಜೀವ ಅದು. ಈಗ ಅದನ್ನ ಕಳ್ಕೊಂಡಿದ್ದೀವಿ. ಸೊ ನಾವು ರಾಘುಗೆ ಐ ಮೀನ್ ಇಲ್ಲಿಂದ ಹೊರಗಡೆ ಬರೋದು ಬಹಳ ಕಷ್ಟ. ಅವ್ರಿಗೆ ಸಮಯ ಒಂದೇ ಸಹಾಯ ಮಾಡಬೇಕು. ಆ ನೋವಿಂದ ದೂರ ಬರೋಕ್ಕೆ ಆ ಸಮಯ ಬರುತ್ತೆ. ಅಲ್ಲಿವರೆಗೂ ಆ ಸಹನೆಯಿಂದ ಇರುವಂಥ ಆತ್ಮಸ್ಥೈರ್ಯ ರಾಘುಗೆ, ಆ ಇಡೀ ಫ್ಯಾಮಿಲಿಗೆ ಸಿಗಲಿ. ಆ ಇಡೀ ಫ್ಯಾಮಿಲಿಗೆ ನನ್ನ ಕಂಡೋಲೆನ್ಸಸ್. ಹೌ ಹಾರ್ಡ್ ಟು ಡೈಜೆಸ್ಟ್ ಫಾರ್ ಯು ಸರ್, ಯಾಕಂದ್ರೆ ನೀವು ಅವರಿಬ್ಬರನ್ನ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಸಂದರ್ಶನ ಮಾಡಿದ್ರೆ ತುಂಬಾ ಖುಷಿಯಾಗಿ ನಗ್ನಾಗ್ತಾ ಇದ್ರು. ಸೊ ಅದಾದ ಸ್ವಲ್ಪ ದಿನದಲ್ಲಿ ಈ ತರ ಆಗಿರ್ತಕ್ಕಂಥದ್ದು ನಿಮ್ಗೆ ಅದಿನ್ನೂ ಕಣ್ಮುಂದೆ ಇಲ್ಲ. ಅದೇ ನಾನು ಅವ್ರಿಗೆ ಆ ಜೋಡಿನ ನಾನು ಬೇರೆ ಬೇರೆ ಕಡೆ ಮೀಟ್ ಮಾಡ್ತೀನಿ. ನಾವು ಪ್ರೈವೇಟ್ ಪಾರ್ಟೀಸ್ ಅಲ್ಲಿ ಎಲ್ಲೊಂದ್ ಕಡೆ ಮೀಟ್ ಮಾಡಿರ್ತೀವಿ, ಫಿಲ್ಮ್ ಫಂಕ್ಷನ್ಸ್ ಅಲ್ಲಿ ಮೀಟ್ ಮಾಡ್ತೀವಿ, ಪ್ರಿವ್ಯೂಸ್ ಅಲ್ಲಿ ಮೀಟ್ ಮಾಡ್ತೀವಿ. ನಮ್ಮ ಶೋಗ್ ಬಂದಾಗಂತೂ ಇಡೀ ಫ್ಯಾಮಿಲಿ ಬಗ್ಗೆನೇ ನನಗೆ ಒಂದು, ಅಂದ್ರೆ ಅಪ್ಪನ ಬಗ್ಗೆ ರಾಘುಗೆ ಇದ್ದದ್ದು ಗೌರವ ಆಗ್ಲಿ, ಆ ತಂಗಿಗೆ ರಾಘು ಬಗ್ಗೆ ಪೊಸೆಸಿವ್ನೆಸ್ ಆಗ್ಲಿ, ಮುರಳಿ ಮತ್ತೆ ರಾಘು ಸಂಬಂಧ ಎಲ್ಲವೂ ನನಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಅನ್ಸೋದು. ಇನ್ಫ್ಯಾಕ್ಟ್ ಇವತ್ತು ಈಗ ಚೆನ್ನೈಗೌಡರು ಏನ್ ಹೇಳ್ತಾರೆ ಗೊತ್ತೇನ್ರಿ? ಚೆನ್ನೈಗೌಡರು ಕೂತಿಯಾರ, ವಯಸ್ಸಾಗಿದೆ. ನಾನು ಸುಮ್ಮನೆ ಕೈ ಹಿಡಿದು ಚೆನ್ನೈಗೌಡರು ಹೇಳ್ತಾರೆ, ನಾವೆಲ್ಲ ಕಾಯ್ತಾ ಇದೀವಿ, ನಮ್ಮನ್ನ ಹೇಳ್ಕೊಂಡು ಹೋಗದೆ ಈ ಮಗುನ ಹೇಳ್ಕೊಂಡು ಹೋಗ್ಬಿಟ್ರಪ್ಪ ಅಂತಾರ ಅವರು. ಅದನ್ನ ಹೇಳ್ತಾ ಇರೋದು ಅಂದ್ರೆ ಹೋಗಿದ್ ವಯಸ್ಸು ಬಾದರಾಗ್ತಿರೋದು. ಸಿ ಒಂದು ಜೋಡಿ ಹೇಗಿರ್ಬೇಕು ಅಂದ್ರೆ, ಸಾವು ಮರಣ ಯಮ ಒಬ್ಬನ್ನ ಬಿಟ್ಟು ಬೇರೆ ಯಾರು ಅವ್ರ ಮಧ್ಯೆ ಬರಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಟಿಲ್ ಡೆತ್ ಡೂ ಅಸ್ ಅಪಾರ್ಟ್ ಅಂತ ಅದನ್ನ ಹೇಳೋದು. ಅವ್ರು ಮುದುಕರಾಗಿ ಜೊತೆಗಿರ್ತಾರೆ ಅಂತ. ಈ ವಯಸ್ಸಲ್ಲಿ ಈ ತರ ಅಡ್ಡ ಬಂದ್ಬಿಟ್ರೆ ಸಾವು ಅನ್ನೋದು ಇಟ್ಸ್ ವೆರಿ ಹಾರ್ಡ್ ಟು ಟೇಕ್. ಬಟ್ ಅದೇನಿದು, ಒಬ್ಬ ಚಿಕ್ಕ ಮಗು ಆಗಿದ್ರೆ ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ನಿಂತ್ಕೋ ಕೂತ್ಕೊಂಡು ನಾವು ಹೇಳ್ಬೋದು. ಇದು ವಿಧಿ, ಅದನ್ನ ನಾವು ಆರ್ಡರ್ ಮಾಡಕ್ಕೆ ಆಗಲ್ಲ, ಸ್ವೀಕರಿಸಬೇಕಷ್ಟೇ. ನಿಮ್ಮ ಶೋನಲ್ಲಿ ಒಂದು ಮಾತು ಹೇಳಿರ್ತಾರೆ ವಿಜಯ ರಾಘವೇಂದ್ರ, ಶಿ ಇಸ್ ಮಾಸ್ಟರ್ ಇನ್ ಗಿವಿಂಗ್ ಸರ್ಪ್ರೈಸಸ್ ಅಂತ. ಸೊ ಇದು ಕೂಡ ಒಂದು ದಿಸ್ ಇಸ್ ಅ ಶಾಕ್. ದಿಸ್ ಇಸ್ ನಾಟ್ ಅ ಸರ್ಪ್ರೈಸ್, ದಿಸ್ ಇಸ್ ಅ ಶಾಕ್, ಹಾರಿಬಲ್ ಶಾಕ್. ಯಾರಿಗೂ ಆಗ್ಬಾರ್ದು. ಮೀನ್ ನಾವೆಲ್ಲರೂ ನಮ್ದೇ ಆದ ಸಂಗಾತಿಗಳಿರ್ತಾರೆ, ಪಾರ್ಟ್ನರ್ಸ್ ಇರ್ತಾರೆ. ಇದನ್ನ ತಡ್ಕೊಳ್ಳೋದು ಅನ್ನೋದು ಬಹಳ ಬಹಳ ಕಷ್ಟವಾದ ವಿಷಯ ರೀ ಅದು. ಹಾಗಾಗಿ ಈ ದುರಂತ ಯಾರಿಗಾಗಬಾರ್ದು. ಅಂಡ್ ವಿಜಿಗಾಗಿರೋದು ಐ ಹೋಪ್. ಯಾಕಂದ್ರೆ ಅವ್ನು ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಸ್ವೀಟ್ ಆದ ವ್ಯಕ್ತಿ, ತುಂಬಾ ಹಿತವಾದ ಸೌಮ್ಯವಾದ ವ್ಯಕ್ತಿ. ಸೊ ಐ ಹೋಪ್ ಇಟ್ ಬೇರ್ಸ್ ಇಟ್. ಥ್ಯಾಂಕ್ ಯು ರೀ.